ಕುಮಾರಸ್ವಾಮಿ ಅವರು ಅಪೇಕ್ಷೆ ವ್ಯಕ್ತಪಡಿಸಿದ್ರು ಕೂಡ 3 ಜನ ಎಷ್ಟು ಕಡಿಮೆ ಇರ್ತದೆ ಅಷ್ಟು ಒಳ್ಳೆಯದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನೆನ್ನೆ ದಿನ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಪರವಾಗಿ ಈ ಥರ 3 ಜನ ಇರಬೇಕು ಅಂತೇಳಿ ಅಭಿಪ್ರಾಯನ ನಾವು ಕೊಟ್ಟಿದ್ದೇವೆ. ಸರ್, ಇಲ್ಲಿವರೆಗೂ ಕೂಡ ಸಮನ್ವಯ ಸಮಿತಿ ಅಡ್ಡ ಮತದಾನ ಆಸೆಯಲ್ಲಿ ಎನ್ಡಿಎ ನಾಯಕರಿಗೆ ಸೀರಿಯಸ್ ಅಡ್ಡ ಮತದಾನ ಆದ್ಮೇಲೆ ಬಂದಿದೆಯೋ ಯಾವಾಗ ಬಂದಿದ್ದು, ಅಟ್ಲೀಸ್ಟ್ ಈಗಂತೂ ನಾವು ಗಟ್ಟಿಯಾಗಿ ತೀರ್ಮಾನನಂತೂ ತೆಗೆದುಕೊಂಡಿದ್ದೇವೆ. ನಾಟ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ, ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಕೇವಲ ಭಾರತೀಯ ಜನತಾ ಪಾರ್ಟಿ ಹಾಗೂ JDSನ ಹಿತದೃಷ್ಟಿಯಿಂದ ಅಷ್ಟೇ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಅಭಿವೃದ್ಧಿಯ ವಿಚಾರ ದೃಷ್ಟಿಯಿಂದ ಇಟ್ಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಲೇಬೇಕು. ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಕೂಡ ಇರುವಂತದ್ದು ನಾವು ಒಟ್ಟಾಗಿ ಒಂದಾಗಿ ಹೋಗಬೇಕು ಅನ್ನೋ ವಿಚಾರನ ಅವರು ಕೂಡ ತಿಳಿಸಿದ್ದಾರೆ. ಈಗ ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿ ಮಾಡಿದ್ದೇನೆ, ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಒಳ್ಳೆ ರೀತಿಯ ಚರ್ಚೆನೂ ಕೂಡ ಆಗಿದೆ. ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಪಕ್ಷದ ವತಿಯಿಂದ ನಾನು ಕೂಡ ಹಿಂದೆ ಒಮ್ಮೆ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಇವೆಲ್ಲವನ್ನು ಕೂಡ ತಿಳಿಸಿದ್ದೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನ ನೀಡದೇನೆ, ಬಿಜೆಪಿ ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆನ ಎದುರಿಸಬೇಕು, ಹಿಂದೆ ಆದಂತ ತಪ್ಪುಗಳನ್ನ ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಓಪನ್ ಮೈಂಡ್ ಇದೆ ಅಂತ ಸರ್, ಇಡೀ ಕ್ಷೇತ್ರ ಬಿಟ್ಕೊಡೋ ವಿಚಾರ ನಾನು ತೀರ್ಮಾನ ಮಾಡುವಂಥದ್ದಲ್ಲ. ನಮ್ದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಪಕ್ಷದ ಅಭಿಪ್ರಾಯವನ್ನ ಮಾನ್ಯ ಕುಮಾರಸ್ವಾಮಿ ಅವರು ತಿಳಿಸಿದ್ದೇನೆ. ಯಾವುದೆಲ್ಲ ಗೊಂದಲಕ್ಕೆ ಅವಕಾಶ ಕೊಡದೇನೆ ಹೇಗೆ ಮುಂದೆ ಹೋಗ್ಬೇಕು ಚರ್ಚೆ ಮಾಡೋಣ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. GBA ಚುನಾವಣೆ ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಅರ್ಜಿಯನ್ನು ಹಾಕಿರುವಂತ ತಮಗೆ ಗೊತ್ತಿದೆ. ಹಾಗಾಗಿ ಇವ್ರು ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್, ಈಗ SIR ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ, GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಇದ್ರ ನಡುವೆ ಬೀದಿ ವ್ಯಾಪಾರಿಗಳ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ನಡೀತಾ ಇದೆ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಈ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಇವತ್ತು ಬೀದಿ ವ್ಯಾಪಾರಿಗಳು ಆರ್ಥಿಕ ಶಕ್ತಿಯನ್ನು ತುಂಬುವುದರಲ್ಲಿ ಅವ್ರದ್ದು ಕೂಡ ಬಹಳ ದೊಡ್ಡ ಪಾತ್ರ ಇದೆ. ಮತ್ತೆ ಅವರು ಕೂಡ ಬೀದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಬಹಳ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ರಾಜ್ಯ ಸರ್ಕಾರ ಇವತ್ತು ಇಂಥ ತೀರ್ಮಾನ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು, ಸಚಿವರು ಏಕಾಏಕಿ ಈ ರೀತಿ ಖಾಲಿ ಮಾಡಿಸೋ ಜೊತೆಗೆ ಅವರಿಗೆ ಯಾವ ರೀತಿ ವ್ಯಾಪಾರ ಮಾಡೋದಕ್ಕೆ ಪರ್ಯಾಯವಾಗಿ ಜಾಗ ಕೊಡಬೇಕು. ಯಾಕಂದ್ರೆ ವ್ಯಾಪಾರ ಮಾಡಲೇಬೇಕಾಗ್ತದೆ, ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತದೆ, ವ್ಯಾಪಾರಿಗಳು ಕೂಡ ಬೀದಿಗೆ ಬಿಟ್ಟಂತಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೇನೆ, ಬೀದಿ ವ್ಯಾಪಾರಿಗಳನ್ನ ಅಲ್ಲಿಂದ ತೆಗೆದಾಕಂಥದ್ದು ಎಷ್ಟು ಮುಖ್ಯನೋ, ಬೀದಿ ವ್ಯಾಪಾರಿಗಳ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ರಾಜ್ಯ ಸರ್ಕಾರದ ಮೇಲಿದೆ. ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಸೂಕ್ತ ಜಾಗವನ್ನ ಕಲ್ಪಿಸಿಕೊಟ್ಟು ಅದನ್ನ ಮುಂದುವರಿಸಬೇಕು ಅನ್ನುವ ಮಾತನ್ನೇ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಸಿಎಂ ಕಡತ ವಿಲೇವಾರಿ ಮಾಡೋದಕ್ಕೆ 2 ಗಂಟೆಗಳ ಕಾಲ ಕೊಡ್ತಾರೆ. ಇದಾದ ಮಾಹಿತಿ ಪ್ರಕಾರ 80,000ಕ್ಕೂ ಹೆಚ್ಚು ಕಡತಗಳು ಹಾಗೆ ವಿಲೇವಾರಿ ಆಗದೆ ಉಳಿದಿದೆ. 80,000 ಕಡತಗಳು ವಿಲೇವಾರಿ ಆಗದೇನೆ ಹಾಗೆ ಇದೆ ಅಂತ ಹೇಳಿದ್ರೆ ರಾಜ್ಯದ ಆಡಳಿತ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಇದಕ್ಕೆ ಒಂದು ಹಿಡಿದಂತ ಕೈಗನ್ನಡಿ ಇದೆ. ಮುಖ್ಯಮಂತ್ರಿಗಳು ಉತ್ಸಾಹದಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ, ಬಹಳ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. 1 ತಿಂಗಳು ಪೂರೈಸಿದ್ದೇನೆ ಅಂತೇಳಿ ಜಾಹೀರಾತುಗಳನ್ನು ಕೂಡ ನೀಡ್ತಾ ಇದ್ದಾರೆ. ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಕಳೆದ 3 ವರ್ಷದಲ್ಲಿ ಆಗಿರ್ತಕ್ಕಂಥ ವೈಫಲ್ಯಗಳನ್ನು ಸರಿಪಡಿಸಿಕೊಂಡು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ರೈತರು ಮತ್ತು ಬಡವರ ಹಿತ ದೃಷ್ಟಿಯಿಂದ ಇನ್ಮೇಲಾದರೂ ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸಲಿ ಅನ್ನುವ ಆಶಾಭಾವನೆ ರಾಜ್ಯದ ಜನರಲ್ಲಿದೆ.
ಕಾದ್ ನೋಡೋಣ ಎಲ್ಲವೂ ಕೂಡ. ಸರ್ ಮೊನ್ನೆ ಕೆಂಪೇಗೌಡ ಜಯಂತಿ ದಿನ 15 ಲಕ್ಷ ಸಸಿಗಳು SIR ನಡುವೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಪ್ರಚಲಿತ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆನ ನಾನು ಮಾಡಿದ್ದೇನೆ. ಮುಂಬರುವಂತಹ ಉಪಚುನಾವಣೆ ಇರಬಹುದು, ಹಿರಿಯೂರು ಮತ್ತೆ ಧಾರವಾಡ ಕ್ಷೇತ್ರದ ಉಪಚುನಾವಣೆ, ಮತ್ತೆ 4 ಟೀಚರ್ಸ್ ಮತ್ತೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗಳು ಏನು ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ 3 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿನೂ ಕೂಡ ಘೋಷಣೆ ಮಾಡಿದ್ದೇವೆ. ಅದಕ್ಕೆ ಜೆಡಿಎಸ್ ಪಕ್ಷದ ಸಹಕಾರವನ್ನು ಕೂಡ ನಾನು ಕೇಳಿದ್ದೇನೆ. ಮತ್ತೆ ಇಂಥ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತು ಒಗಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಇನ್ನೂ ಹೆಚ್ಚು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಹಾಗಾಗಿ ತತ್ಕ್ಷಣ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಕೋಆರ್ಡಿನೇಷನ್ ಕಮಿಟಿ ಅದನ್ನ ಘೋಷಣೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾನು ಅಂದ್ರೆ ರಾಜ್ಯದ ಅಧ್ಯಕ್ಷರು ಮಾನ್ಯ ಆರ್ ಅಶೋಕ್ ಅವರು ಮತ್ತೆ ಪ್ರಹ್ಲಾದ್ ಜೋಶಿಜಿ ಅವರು ನಾವಿರ್ತೇವೆ. ಜೆಡಿಎಸ್ ಕಡೆಯಿಂದ ತಾವು ಕೂಡ ಇರಬೇಕು ಮತ್ತು ಇನ್ನಿಬ್ಬರ ಹೆಸರನ್ನ ಸೂಚಿಸಬೇಕು ಅನ್ನೋ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಅವರು ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ನಾವು ಒಟ್ಟಿಗೆ ಬಿಜೆಪಿ ಮತ್ತು ಜೆಡಿಎಸ್ ಏನೇ ಸಮಸ್ಯೆಗಳು ಬಂದರೂ ಕೂಡ ಇಲ್ಲಿ ಕೂತು ಚರ್ಚೆ ಮಾಡಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸ ಮಾಡೋಣ ಅನ್ನೋ ಮಾತನ್ನು ಕೂಡ ಅವರು ತಿಳಿಸಿದ್ದಾರೆ. ಅವರಿಗೆ ಶಾಶ್ವತವಾಗಿ ನೆಲೆಸಕ್ಕೆ ಅವಕಾಶ ಮಾಡುವಂತ ಒಂದು ಕುತಂತ್ರ ಷಡ್ಯಂತ್ರ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹನೂ ಕೂಡ ಮಾಡ್ತಾ ಇದ್ದೇನೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದ್ ಕಡೆ ಆದರೆ ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನ ಕೈಗೊಳ್ಳಬೇಡಿ. ಈ ರೀತಿ ಕೆಟ್ಟ ರಾಜಕಾರಣವನ್ನ ಬದಿಗಿಡಿ. ರಾಜ್ಯದ ಹಿತವನ್ನು ಕೂಡ ಗಮನಿಸಬೇಕು. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವನ್ನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಬರುವಂತ ದಿನಗಳಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ನೀರು ಹಾಕೋದು